ಬಿಡದಿಯ ಟೌನ್ಶಿಪ್ ಹೋರಾಟದಲ್ಲಿ ಸರ್ಕಾರ ರೈತರ ಕೃಷಿ ಜಮೀನುಗಳನ್ನು ಸ್ವಾಧೀನ ಮಾಡಿಕೊಳ್ಳುತ್ತಿದ್ದು, ಇದರಿಂದ ರೈತರಿಗೆ ಅನ್ಯಾಯವಾಗಿದೆ. ಇದನ್ನ ರಾಜ್ಯದ ರೈತ ಸಂಘಟನೆಗಳು ತೀವ್ರವಾಗಿ ವಿರೋಧಿಸುತ್ತವೆ ಎಂದು ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿಂದು ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ರವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮಾಧ್ಯಮ ಮೂಲಕ ಏನು ಹೇಳಕ್ಕೆ ಬಯಸ್ತವಪ್ಪ ಅಂದ್ರೆ, ಏನೀಗ ಸತತವಾಗಿ ಬಿಡದಿಯಲ್ಲಿ ನಮ್ಮ ರೈತರ ಮೇಲೆ ಆಗುವಂಥ ಅನ್ಯಾಯನ ಖಂಡಿಸಿ ಇವತ್ತು ನಾವು ಬೆಳಗಾವಿಯಿಂದ ಒಂದು ಮಾಧ್ಯಮ ಮೂಲಕ ಒಂದು ವಿಡಿಯೋ ಮಾಡತ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಟೌನ್ಶಿಫ್ಟು ಆ ಶಿಫ್ಟು ಮಾಡಬೇಕಾದ್ರೆ ಇಡೀ ಸಂಪೂರ್ಣ ರೈತರನ್ನ ವಿಶ್ವಾಸಕ್ಕೆ ತೊಗೊಂಡು ರೈತರ ಒಪ್ಪಿಗೆ ಇದ್ರೆ ಮಾತ್ರ ಮಾಡುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ನಿಮಗೆ ಅಧಿಕಾರ ಕೊಟ್ಟಿದ್ದು ನೀವು ಬಲ್ಲ ಬಟ್ಟಿ ಮಾಡಿ ರೈತರ ಮೇಲೆ ಗೋರಿ ಮಾಡ್ಕೊತ ಹೋಗಾಕಲ್ಲ. ನಿಮ್ದು ಯಾವುದೋ ಒಂದು ಕಮಿಷನ್ ಆಶಯಕ್ಕೆ ನೀವು ಮಾಡೋದು ಸರಿಯಲ್ಲ. ಯಾಕಂದ್ರೆ ಒಂದು ಬೆಳೆ ಬರೋ ಜಮೀನು ಮೇಲೆ ನೀವು ಬಂಜಾರು ಭೂಮಿ ಮಾಡಿ ಇಡೀ ರೈತಾಪಿನ ನಿಗರು ಬಿಡುವಂಥ ಕೆಲಸ ಮಾಡತ್ತೀರಿ. ಇದು ಸರಿಯಲ್ಲ. ಇವತ್ತು ನೀವು ಎಲ್ಲ ಸರ್ಕಾರಗಳು ನೀವು ಒಂದು ನಾಣ್ಯದ ಎರಡು ಮಕ್ಕಳಿದ್ದಂಗೆ ಅದೇ ನಿಮ್ಮ ಹೊಲಗಳು ನೀವು 1000 ಕೋಟಿ 2,000 ಕೋಟಿ ಇದು ಎಕರೆ ಗಂಟಲೆ ಏನು ನೀವು ಮಾಡಿದಿರಲ್ಲ, ಅದ್ರ ಮೇಲೆ ನೀವು ಟೌನ್ಶಿಫ್ಟ್ ಆಯ್ತು ಇನ್ನುಳಿದ ಡೆವಲಪ್ಮೆಂಟ್ ಮಾಡ್ಕೊತ ಹೋಗಿ ರೈತಾಪಿ ಕಡೆ ಬರದೆ ರೈತಾಪಿನ ಇಂಪ್ರೂವ್ ಮಾಡುವಂಥ ಕೆಲಸ ಮಾಡಿರಿ. ಅದನ್ನು ಬಿಟ್ಟು ರೈತಾಪಿನ ಸರ್ವನಾಶ ಮಾಡೋಕೆ ಹೋದ್ರೆ ಇಡೀ ರಾಜ್ಯವ್ಯಾಪ್ತಿ ನಾವು ಈಗ ಮಾನ್ಯ ಪೊರಕೆ ಚಳವಳಿ ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಕಡೆ ಸಾಮಗ್ರಿಗಳು ಭಾಳ ಅದಾವೆ. ರೈತರು ಗೊತ್ತಿರ್ಬೇಕು ನಿಮ್ಗೆ, 1-2 ಅಲ್ಲ, ರೈತರು ಭಾಳ ಸಾಮಗ್ರಿ ಅದಾವೆ. 80ರ ದಶಕದಲ್ಲಿ ಇದು ಜುಲೈ ತಿಂಗಳ ನಮ್ಮ ರೈತರದ್ದು ಒಂದು ಎದೆಯಲ್ಲಿ ಕಿತ್ತು ಬರುವಂಥ ತಿಂಗಳಿದೆ. ಯಾಕಂದರೆ 80ರ ದಶಕದಲ್ಲಿ ಗುಂಡು ಹಾರಿಸಿ ನಮ್ಮ ರೈತರನ್ನ ಭಾಳ ನಾಶ ಮಾಡಿದಂಥ ಒಂದು ತಿಂಗಳೈತಿದ. ಇದೇ ತಿಂಗಳೊಳಗನೆ ನಮ್ಮ ರೈತರ ಮೇಲೆ ಈ ನಮೂನಿ ಕಾಡಾಯ್ತೀರಿ ಅಂದ್ರೆ ನಿಮಗೆ ಉಳಿಗಾಲಿಲ್ಲ ಅಂತ ಅನ್ಸಾಕತೈತಿ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಈ ನಿರ್ಧಾರವನ್ನ ಹಿಂಪಡೆದು ರೈತರಿಗೆ ಸಹಕರಿಸಬೇಕು. ಇಲ್ಲವಾದಲ್ಲಿ ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಒಟ್ಟಾಗಿ ಉಗ್ರ ಹೋರಾಟವನ್ನ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ನೀವು ರಾಜ್ಯದ ಪ್ರತಿಯೊಂದು ಕ್ಷೇತ್ರದ MLAಗಳು ಸರ್ವಾಂಗೀಣ ಜನರ ಸೇವಕರು ಅನ್ನೋದು ಮರಿಬೇಡ್ರಿ. ನಿಮಗೆ ನಾವು ಪಗಾರು ಕೊಡ್ತೇವೆ, ನಿಮಗೆ ಎಣ್ಣಿನೂ ಹಾಕಿಸ್ತೇವೆ, ಸಮಸ್ಯೆಗಳಿಗೆ ಸ್ಪಂದಿಸ್ಲಂತೆ ಮಾಡ್ತೇವೆ. ನೀವು ಎಲ್ಲರೇ ನಾವು ಅಧಿಕಾರ ನಮ್ಮದೇ ಅಂತ ತಿಳಿಬೇಡ್ರಿ. ನಿಮ್ಮನ್ನು ಕೆಡುವುದು ಗೊತ್ತು, ನಿಮ್ಮನ್ನು ಎಬ್ಸೋದು ಗೊತ್ತಾ. ಇದನ್ನು ಅರ್ಥ ಮಾಡ್ಕೊಂಡು ನಡಿಬೇಕು. ಇವತ್ತು ಬಿಡದಿ ಟೌನ್ಶಿಪ್ನು ಕೈ ಬಿಡಲೇಬೇಕು. ರೆಡ್ ಜೂನ್ ಅನ್ನೋದನ್ನು ನೀವು ರದ್ದುಗೊಳಿಸಲೇಬೇಕು. ಸುಮ್ಮನೆ ನೀವು ಆ ಪಕ್ಷ ಈ ಪಕ್ಷದವ್ರು ಮಾಡಿದ್ದಾರೆ, ಅವ್ರು ಮಾಡಿದಾರಪ್ಪ ಯಪ್ಪ, ಅಲ್ಲಿ ಏನೈತಿ ವಾಸ್ತವ್ಯ, ಈಗ ನೀ ಅದಿ ಅಲ್ಲಿ ಸರಿ ವಾಸ್ತವ್ಯ ನೋಡ್ಕೋ, ಅವ್ರು ಮಾಡಿದಾರೆ ಅಲ್ಲಿ ಬಟ್ ಅಕರೆ ಮಾಡಬೇಡ. ಈಗ ನಿನ್ನ ಆಯ್ಕೆ ಮಾಡಿ ಕಳಿಸಿದವು ನಾವು. ಅಲ್ಲಿ ರೈತರ ಕಷ್ಟ ಭಾವನೆಗಳು ನೋಡಿಕೆ ರದ್ದುಗೊಳಿಸಿರೋದನ್ನ. ಬಿಡದಿಯಲ್ಲಿ ಭೂಮಿಯನ್ನ ನಂಬಿ ಬದುಕುತ್ತಿರುವ ರೈತರಿಗೆ ಹಾಗೂ ಕೃಷಿಯನ್ನ ಮೂಲ ಕಸುಬನ್ನಾಗಿ ನಂಬಿರುವ ರೈತರಿಗೆ ಸರ್ಕಾರ ಭೂಮಿ ಕಸಿದುಕೊಳ್ಳುವ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಎಂದರು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.